ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಸಿರಿಗನ್ನಡ ಭಾಗ 2ರಿಂದ 5ನೇ ಗದ್ಯ ಭಾಗ ಜನಪದ ಕಲೆಗಳ ವೈಭವ ಇದರ ಭಾಗ 2ನ್ನ ನೋಡೋಣ. ಇವತ್ತು ನಾವು ಇದರಲ್ಲಿ ಡೊಳ್ಳು ಕುಣಿತ ಮತ್ತೆ ಯಕ್ಷಗಾನ ಈ ಕಲೆಗಳನ್ನ ನೋಡೋಣ. ಡೊಳ್ಳು ಕುಣಿತವನ್ನ ನೋಡೋಣ. ಡೊಳ್ಳು ಕುಣಿತ ಒಂದು ವಾದ್ಯ ಪ್ರಧಾನವಾದ ಕಲೆ. ಇಲ್ಲಿ ಕುಣಿತ ಇರುತ್ತೆ, ಹಾಡಿರುತ್ತೆ, ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಡೊಳ್ಳನ್ನ ಬಾರಿಸುವುದೇ ಅಲ್ಲಿ ಬಹಳ ಮುಖ್ಯ. ಆ ಡ್ರಮ್ ಬೀಟ್ಸ್ ಇದೆಯಲ್ಲ, ಅದೇ ಬಹಳ ಮುಖ್ಯ. ಹಂಗಾಗಿ ಅದನ್ನ ವಾದ್ಯ ಪ್ರಧಾನವಾದ ಕಲೆ ಅಂತ ಹೇಳ್ತಾರೆ. ಇದು ವೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದವರ ಕುಣಿತ. ಈ ಸಮುದಾಯದವರು ಇದನ್ನ ಪಾರಂಪರ್ಯವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಚರ್ಮವಾದ್ಯ. ಹೇಗಿರುತ್ತೆ ಅಂದ್ರೆ, ಪೊಳ್ಳು ಪಗಡದ 2 ಬಾಯಿಗಳಿಗೆ ತೊಗಲು ಹೊದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರ್ತಾರೆ. ಈ ತರ ಕಾಣಿಸುತ್ತೆ. ಪೊಳ್ಳು ಪಗಡ ಅಂದ್ರೆ ಒಂದು ಹಾಲೋ ವುಡನ್ ಫ್ರೇಮ್. ಆ ಒಂದು ಮರದ ಫ್ರೇಮ್ಗೆ 2 ಕಡೆ ತೊಗಲು ಅಂದ್ರೆ ಚರ್ಮದಿಂದ ಹೊದಿಸಿದ ಮುಚ್ಚಳವನ್ನ ಇಟ್ಬಿಟ್ಟು ಅದನ್ನ ಈ ತರ ಹಗ್ಗದಿಂದ ಬಿಗಿದಿರ್ತಾರೆ. ಈ ತರ ಕಾಣಿಸುತ್ತೆ ಈ ಒಂದು ಡೊಳ್ಳು ಅನ್ನುವಂತಹ ವಾದ್ಯ. ಇದನ್ನ 2 ಕೈಗಳಿಂದ ಬಾರಿಸಬಹುದು. ಸಾಧಾರಣವಾಗಿ ಬಲಗೈಯಲ್ಲಿ ಒಂದು ಗುಣಿ ಇರುತ್ತೆ, ಅಂದ್ರೆ ಡ್ರಮ್ ಬೀಟಿಂಗ್ ಸ್ಟಿಕ್ ಇರುತ್ತೆ, ಅದಕ್ಕೆ ಗುಣಿ ಅಂತ ಕರೀತಾರೆ. ಬಲಗೈಯಲ್ಲಿ ಗುಣಿಯಿಂದ ಬಾರಿಸ್ತಾರೆ. ಆ ಬಾರಿಸಿದಾಗ ಅದಕ್ಕೆ ಬರುತ್ತಲ್ಲ ಆ ನಾದ, ಆ ಗತಿಗೆ ಸರಿಯಾಗಿ, ಆ ಡ್ರಮ್ ಬೀಟ್ಗೆ ಸರಿಯಾಗಿ ಎಡಗೈಯಿಂದ ಕೈಯಿಂದ ಬಾರಿಸ್ತಾರೆ. ಬಲಗೈಯಲ್ಲಿ ಗುಣಿಯಿಂದ ಅದರ ಬೀಟ್ಸ್ಗೆ ಸರಿಯಾಗಿ, ನಾದಕ್ಕೆ ಸರಿಯಾಗಿ ಎಡಗೈಯಲ್ಲಿ ಕೈಯಿಂದ ಬಾರಿಸ್ತಾ ಈ ಡೊಳ್ಳು ಕುಣಿತವನ್ನ ಮಾಡ್ತಾರೆ. ಡೊಳ್ಳು ಕುಣಿತದವರ ವೇಷಭೂಷಣ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚ ಪಂಚೆಯನ್ನು ಉಡುತ್ತಾರೆ ಅಂತ ಹೇಳ್ತಾರೆ. ಮೇಲ್ಭಾಗಕ್ಕೆ ಏನ್ ಹಾಕಿರ್ತಾರೆ? ಕರಿಯ ಕಂಬಳಿಯನ್ನು ಹಾಕಿರ್ತಾರೆ. ಆ ಕಂಬಳಿ ಇರೋದಲ್ಲ, ಅದು ಅವರಿಗೆ ಒಂದು ಗ್ರಿಪ್ ಕೊಡುತ್ತೆ. ಆ ಡೊಳ್ಳು ತುಂಬಾ ಭಾರ ಇರುತ್ತೆ, ಅದನ್ನ ಹಿಡ್ಕೊಳ್ಳಿಕ್ಕೆ ಒಂದು ಗ್ರಿಪ್ ಕೊಡುತ್ತೆ ಈ ಕಂಬಳಿ. ಆಮೇಲೆ ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚ ಪಂಚೆಯನ್ನು ಉಟ್ಟಿರ್ತಾರೆ. ಸೊಂಟಕ್ಕೆ ಪಂಚೆಯನ್ನು ಉಟ್ಟಿರ್ತಾರೆ, ಕಚ್ಚೆ ಹಾಕಿ ಉಟ್ಟಿರ್ತಾರೆ. ಕಚ್ಚೆ ಹಾಕಿ ಅಂದ್ರೆ ಪಂಚೆಯ ಒಂದು ಎಂಡನ್ನ ಹಿಂದಕ್ಕೆ ತೆಗೆದುಕೊಂಡೋಗಿ ಸಿಕ್ಸಿ, ಎರಡು ಕಾಲುಗಳ ಮಧ್ಯೆ ತೂರಿಸಿ ಹಿಂದಕ್ಕೆ ತಗೊಂಡೋಗಿ ಸಿಕ್ಸೋದು. ಆ ರೀತಿಯ ಪಂಚೆಯನ್ನು ಉಟ್ಟಾಗ ಏನಾಗುತ್ತೆ, ಮೂವ್ಮೆಂಟ್ ತುಂಬಾ ಈಸಿ ಆಗುತ್ತೆ. ಡೊಳ್ಳನ್ನು ಹೊತ್ಕೊಂಡು ಅವರು ನೃತ್ಯ ಮಾಡ್ಬೇಕಲ್ವಾ, ಅದಕ್ಕೆ ಈ ರೀತಿಯ ಒಂದು ಪಂಚೆ ಉಡೋದು, ಕಚ್ಚೆ ಪಂಚೆಯನ್ನು ಹಾಕೋದು ಬಹಳ ಬೇಕಾಗತ್ತೆ. ಹಾಗಾಗಿ ಅವರು ಆ ರೀತಿಯ ಕಚ್ಚೆ ಪಂಚೆಯನ್ನ ಮೊಳಕಾಲು ಮೇಲೆ ಬರುವಂತೆ, ಮೊಳಕಾಲು ಅಂದ್ರೆ ಕಾಲ್ಗಂಟು ಇದೆಯಲ್ಲ, ನೀ ಇದೆಯಲ್ಲ, ಆ ಕಾಲ್ಗಂಟಿಂದ ಮೇಲೆ ಬರೋ ತರ ಕಚ್ಚೆ ಪಂಚೆನ ಉಡ್ತಾರೆ. ಅದು ಅವರ ನೃತ್ಯಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆ ರೀತಿಯ ಒಂದು ವೇಷ. ಕೆಲವು ಸಲ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಕೂಡ ಧರಿಸಿರ್ತಾರೆ. ಆಮೇಲೆ ಕುಣಿತದ ಸಮಯಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಅಂತ ಹೇಳ್ತಾರೆ. ಗಗ್ಗರಿ ಅಂದ್ರೆ ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಬಹಳ ನೆರಿಗೆ ಇರುವ ಲಂಗದ ತೆರನಾದ ಉಡುಗೆ. ಅಂದ್ರೆ ಒಂದು ಉದ್ದನೆಯ ಬಟ್ಟೆ, ಅದು ಉದ್ದನೆಯ ಉಡುಗೆ, ಅದಕ್ಕೆ ತುಂಬಾ ನೆರಿಗೆ ಇರುತ್ತೆ. ಅದನ್ನ ಗಗ್ಗರಿ ಅಂತ ಕರೀತಾರೆ. ಅವರು ಹಸಿರು ಅಥವಾ ಕೆಂಪು ಬಣ್ಣದ ಗಗ್ಗರಿಯನ್ನ ಹಾಕೊಂಡಿರ್ತಾರೆ. ಅಂಗಿ ಮತ್ತೆ ಟೊಪ್ಪಿಗೆಯನ್ನ ಹಾಕೊಂತಾರೆ ಕುಣಿಯುವ ಸಮಯದಲ್ಲಿ. ಮತ್ತೆ 2 ಕೈಗಳಲ್ಲಿ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರ್ತಾರೆ. ಯಾವ ಬಣ್ಣದ ಕರವಸ್ತ್ರ? ಅವರು ಯಾವ ಬಣ್ಣದ ಗಗ್ಗರಿ ಹಾಕೊಂಡಿರ್ತಾರೋ ಅದೇ ಬಣ್ಣದ ಕರವಸ್ತ್ರವನ್ನ ಅಥವಾ ಹ್ಯಾಂಡ್ ಕರ್ಚೀಫ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ. ಇದು ಡೊಳ್ಳು ಕುಣಿತದವರಂತ ಅವರ ವೇಷಭೂಷಣ. ಕರಿಯ ಕಂಬಳಿ, ಕಚ್ಚೆ ಹಾಕಿ ಪಂಚೆ ಕಟ್ಟಿರ್ತಾರೆ. ಕೆಲವು ಸಲ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಕೂಡ ಧರಿಸಿರ್ತಾರೆ. ಆಮೇಲೆ ಗಗ್ಗರಿ ಮತ್ತೆ ಕೈಗೆ ಕರವಸ್ತ್ರ, ಇವಿಷ್ಟನ್ನ ಡೊಳ್ಳು ಕುಣಿಯುವವರು ಈ ರೀತಿಯ ವೇಷಭೂಷಣವನ್ನ ಹಾಕಿರ್ತಾರೆ. ಈ ಡೊಳ್ಳು ಕುಣಿತವನ್ನ ಯಾವಾಗೆಲ್ಲ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಹೆಚ್ಚಾಗಿ ಶ್ರಾವಣ ಸೋಮವಾರ, ಅಮಾವಾಸ್ಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಅವರ ಗುಡಿ. ಅವರು ಹಾಲುಮತ ಸಮುದಾಯದ ಭರಮದೇವರ ಭಕ್ತರಲ್ವಾ ಅವರು. ಭರಮದೇವರ ಗುಡಿಯ ಮುಂದೆ ನೃತ್ಯ ನಡೆಯುತ್ತೆ. ಶ್ರಾವಣ ಸೋಮವಾರ, ಶ್ರಾವಣ ಮಾಸದ ಮಂಡೆ, ಆ ಎಲ್ಲ ಶ್ರಾವಣ ಸೋಮವಾರಗಳಂದು ನಡೆಯುತ್ತೆ. ಅಮಾವಾಸ್ಯ ದಿನ ನಡೆಯುತ್ತೆ. ಮತ್ತೆ ಯುಗಾದಿ, ನಮ್ಮ ಹಿಂದೂಗಳ ಹೊಸ ವರ್ಷ ಯುಗಾದಿ ಇದೆಯಲ್ಲ, ಅದರ ದಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಆ ಪಲ್ಲಕ್ಕಿ ಉತ್ಸವದ ನಂತರ ಈ ಡೊಳ್ಳು ಕುಣಿತದ ಕಾರ್ಯಕ್ರಮವನ್ನ ನೀಡ್ತಾರೆ. ಹೇಗ್ ನಡೆಯುತ್ತೆ ಅಂದ್ರೆ, ಡೊಳ್ಳಿನ ಹಾಡುಗಳ ಕಾರ್ಯಕ್ರಮದಲ್ಲಿ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಮುಮ್ಮೇಳದವರು ಅಂದ್ರೆ ಮೇನ್ ಪರ್ಫಾರ್ಮೆನ್ಸ್ ಇರ್ತಾರಲ್ಲ, ಅವರು
ಡೊಳ್ಳು ಬಾರಿಸ್ತಾ ಹಾಡು ಹೇಳ್ತಾರೆ. ಹಿಮ್ಮೇಳದವರು, ಅವ್ರ ಹಿಂದೆ ಕೋರಸ್ ಇರ್ತಾರಲ್ಲ ಅವರು ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಹೇಳ್ತಾರೆ. ಹೀಗೆ ಡೊಳ್ಳು ಬಾರಿಸ್ತಾ ಮತ್ತೆ ಹಾಡನ್ನ ಹೇಳ್ತಾ ಅವರು ತಮ್ಮ ಪ್ರದರ್ಶನವನ್ನ ಮಾಡ್ತಾರೆ. ಏನಿರುತ್ತೆ ಹಾಡುಗಳಲ್ಲಿ? ದೈವ ಮಹಿಮೆ ಅಥವಾ ದೈವ ಭಕ್ತರ ಕತೆ. ಯಾಕಂದ್ರೆ ದೇವಸ್ಥಾನದ ಎದುರುಗಡೆ ಪರ್ಫಾರ್ಮ್ ಮಾಡೋದಲ್ವಾ, ಮತ್ತೆ ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರು ಮಾಡೋದು. ಅವರ ದೇವರ ಮಹಿಮೆಯನ್ನ ಹೇಳ್ಕೊಂಡು ಅವರು ಅದನ್ನ ಆ ಪ್ರದರ್ಶನ ಮಾಡ್ತಾರೆ. ಆಮೇಲೆ ಈ ಕಥನ ಕವನಕ್ಕೆ ರಗಳೆಯೇ ತಕ್ಕ ದಾಟಿ. ಕಥನ ಕವನ ಅಂದ್ರೆ ಒಂದು ಕಥೆಯನ್ನ ಕವನದ ರೂಪದಲ್ಲಿ ಹೇಳೋದು. ಯಾಕಂದ್ರೆ ದೈವ ಮಹಿಮೆ, ದೈವ ಭಕ್ತರ ಮಹಿಮೆ ಇದೆಲ್ಲ ಒಂದು ಕಾಲದಲ್ಲಿ ನಡೆದಿರುವಂತ ಕಥೆಗಳು, ಪುರಾಣಗಳಲ್ವಾ. ಅವುಗಳಲ್ಲಿ ಕಥೆ ಇರುತ್ತೆ. ಆ ಕಥೆಯನ್ನ ಒಂದು ಹಾಡಿನ ರೂಪದಲ್ಲಿ ಅಂದ್ರೆ ಕಥನ ಕವನದ ರೂಪದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಯಾವ ದಾಟಿಯಲ್ಲಿ? ರಗಳೆಯ ದಾಟಿಯಲ್ಲಿ ಅದನ್ನ ಹೇಳ್ತಾರೆ. ಉದಾಹರಣೆಗೆ ಹೇಗ್ ಶುರು ಆಗತ್ತೆ ಅಂದ್ರೆ, ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೆ ಅಂತ ಹೇಳ್ಬಿಟ್ಟು ಶುರು ಆಗತ್ತೆ. ಮುಂದಕ್ಕೆ ಆ ದೇವರ ಕಥೆಯನ್ನ ಅವರು ಹೇಳ್ಕೊಂಡು ಹೋಗ್ತಾರೆ. ಡೊಳ್ಳು ಕುಣಿತ ಹೇಗೆ ಬೆಳ್ಕೊಂಡು ಬಂದಿದೆ ಅನ್ನೋ ನೋಡೋಣ. ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ ಅಂತ ಹೇಳ್ತಾರೆ. ಬೀರೇಶ್ವರ ಹಾಡು ಅಥವಾ ಈ ಡೊಳ್ಳು ಕುಣಿತದ ಹಾಡುಗಳು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಅಂದ್ರೆ ಎಲ್ಲೂ ಬರ್ದಿಟ್ಟಿಲ್ಲ, ಬಾಯಿಂದ ಬಾಯಿಗೆ ಹರಿದು ಬಂದು ಅದನ್ನ ಬಹಳ ಜತನವಾಗಿ ಕೇರ್ಫುಲಿ ಅದನ್ನ ಕಾಯ್ದುಕೊಂಡು ಒಂದು ಜನರೇಷನ್ ಇಂದ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ದಾಟಿಸ್ಕೊಂಡು ಈ ಕಾವ್ಯವನ್ನ ಅವರು ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಬೇರೆ ಬೇರೆ ಬಗೆಗಳಿವೆ. ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಹುಚ್ಚೆಳ್ಳು ಬಡಿತ, ಕೈ ಬಾರಿಕೆ, ಒಂದ್ ಹೆಜ್ಜೆ, ಎರಡ್ ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದ ವೈವಿಧ್ಯಮಯ ಕುಣಿತಗಳಿವೆ ಇದರಲ್ಲಿ ಅಂತ. ಬೇರೆ ಬೇರೆ ಸ್ಟೈಲ್ ಆಫ್ ಡ್ಯಾನ್ಸ್ ಇದೆ ಇದರಲ್ಲಿ. ಇದು ನಿಮ್ಗೆ ಕೇಳಬಹುದು ಎಕ್ಸಾಮ್ಗೆ. ಡೊಳ್ಳು ಕುಣಿತದಲ್ಲಿರುವಂತಹ ವೈವಿಧ್ಯತೆಗಳೇನು, ಬಗೆಗಳೇನು ಅಂತ ಕೇಳ್ಬಹುದು. ನೋಡ್ಕೊಳ್ಳಿ ಒಂದ್ಸಲ. ಇದನ್ನ ಸಾಂಪ್ರದಾಯಿಕವಾಗಿ ಬೀರಪ್ಪನ ಡೊಳ್ಳು ಅಂತ ಕರೀತಾರೆ. ನಾವಿವಾಗ ಡೊಳ್ಳು ಕುಣಿತ ಅಂತ ಹೇಳ್ತಿರ್ಬೋದು, ಆದ್ರೆ ಸಾಂಪ್ರದಾಯಿಕವಾಗಿ ಮೊದಲಿಂದ ಇದನ್ನ ಬೀರಪ್ಪನ ಡೊಳ್ಳು ಅಂತ ಹೇಳ್ತಾರೆ. ಈ ಬೀರಪ್ಪನ ಡೊಳ್ಳು ಎಂಬ ಹೆಸರಿನಿಂದ ಬೆಳೆದು ಬಂದ ಈ ಪ್ರದರ್ಶನ ಕಲೆ ಡೊಳ್ಳು ಕುಣಿತ ಇಂದು ಬರಿಯ ಧಾರ್ಮಿಕ ಕುಣಿತ ಆಗಿ ಉಳಿಯದೆ ಲೌಕಿಕ ಉತ್ಸವಗಳಿಗೂ ತೆರೆದುಕೊಂಡಿದೆ ಅಂತ ಹೇಳ್ತಾರೆ. ಮೊದಲು ಇದು ಬರೀ ಧಾರ್ಮಿಕ ಕುಣಿತವಾಗಿತ್ತು. ಬರೀ ಹಾಲು ಮತದ ಸಮುದಾಯದವರು ಬೀರದೇವರ ಗುಡಿಯ ಮುಂದೆ ಮಾತ್ರ, ಭರಮದೇವರ ಗುಡಿಯ ಮುಂದೆ ಮಾತ್ರ ಇದನ್ನ ಪ್ರದರ್ಶನ ಮಾಡ್ತಾ ಇದ್ರು. ಆವಾಗ ಅದು ಬರೀ ಧಾರ್ಮಿಕ ಕುಣಿತ. ಆದ್ರೆ ಇವಾಗ ಅದು ಲೌಕಿಕ ಉತ್ಸವಗಳಿಗೂ ತೆರೆದುಕೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಉತ್ಸವಗಳಿಗೆ, ಈಗ ಒಂದು ಸಾಹಿತ್ಯ ಸಮ್ಮೇಳನ ಇರಬಹುದು ಅಥವಾ ಯಾವುದೋ ಶಾಲಾ ಕಾಲೇಜಿನ ಫಂಕ್ಷನ್ ಇರಬಹುದು, ಅಲ್ಲಿ ಕೂಡ ಬಂದು ಅವರು ಡೊಳ್ಳನ್ನ ಬಾರಿಸ್ತಾರೆ. ದೇವಸ್ಥಾನಗಳ ಮುಂದೆ ಮಾತ್ರ ಬಾರಿಸ್ತಾರೆ ಅಂತ ಇಲ್ಲ, ಬೇರೆ ಬೇರೆ ಬ್ಯಾಂಡ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಕೂಡ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅದು ಇನ್ನೂ ಮುಂದುವರ್ಕೊಂಡು ಬಂದಿದೆ ಅನ್ನೋದಾಗಿ ಹೇಳ್ತಾರೆ ಇಲ್ಲಿ. ಪ್ರಮುಖವಾಗಿ ಅದು ಮೌಖಿಕ ಪರಂಪರೆ, ಬಾಯಿಂದ ಬಾಯಿಗೆ ಹರಿದು ಬಂದಿದ್ದು. ಇವಾಗ ನಾವು ಅದನ್ನ ಬರ್ದಿರ್ಬೋದು, ಬಟ್ ಇಷ್ಟು ವರ್ಷಗಳ ಕಾಲ ಅದು ಮೌಖಿಕವಾಗಿ ನಡೆದುಕೊಂಡು ಬಂದಿದೆ. ಅದರಲ್ಲಿ ಬೇರೆ ಬೇರೆ ಬಗೆಗಳಿವೆ, ಸಂಪ್ರದಾಯಗಳಿವೆ. ಅದನ್ನ ಅವರು ಇವತ್ತಿಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಡೊಳ್ಳು ಕುಣಿತದ ಬಗ್ಗೆ ಇಲ್ಲಿ ಹೇಳ್ತಾರೆ. ಮುಂದೆ ನಾವು ಯಕ್ಷಗಾನವನ್ನ ನೋಡೋಣ. ಯಕ್ಷಗಾನ ಒಂದು ನೃತ್ಯ ಪ್ರಧಾನವಾದ ಕಲೆ. ಹೆಚ್ಚಾಗಿ ಇದನ್ನ ಕರಾವಳಿಯಲ್ಲಿ ಮತ್ತೆ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಆಡ್ತಾರೆ. ಇದರಲ್ಲಿ ಬರೀ ನೃತ್ಯ ಅಂದ್ರೆ ನೃತ್ಯ ಮಾತ್ರ ಅಲ್ಲ, 5 ಮುಖ್ಯ ಅಂಗಗಳಿವೆ ಇದಕ್ಕೆ. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯಗಳು, ಇವು ಬಯಲಾಟದ ಪಂಚ ಅಂಗಗಳು ಅಂತ ಹೇಳ್ತಾರೆ. ಮೊದಲಿಗೆ ಗೀತ ಅಂದ್ರೆ ಹಾಡುಗಾರಿಕೆ, ಬಹಳ ಮುಖ್ಯವಾದದ್ದು. ಇಲ್ಲಿ ಭಾಗವತರು ಹಾಡುಗಾರಿಕೆಯನ್ನ ಮಾಡ್ತಾರೆ. ಅವರು ಒಂದರ್ಥದಲ್ಲಿ ಇಡೀ ಯಕ್ಷಗಾನದ ನಿರ್ದೇಶಕರು. ಅವರ ಹಾಡು ಅದಾದ ಮೇಲೆ ಕುಣಿತ ಬರುತ್ತೆ, ಅದಾದ್ಮೇಲೆ ಅರ್ಥಗಾರಿಕೆ ಬರುತ್ತೆ, ಅವರು ಮುಂದಿನ ಹಾಡನ್ನ ತಕ್ಕೊಂಡು ಹೋಗ್ತಾರೆ. ಹಾಗೆ ಇಡೀ ಪ್ರಸಂಗದ ಒಂದು ಮುಂದುವರಿಕೆ ಈ ಭಾಗವತರ ಹಾಡುಗಾರಿಕೆಯ ಮೇಲೆ ಹೋಗುತ್ತೆ. ಬಹಳ ಮುಖ್ಯವಾದ ಅಂಗ. ಆಮೇಲೆ ಕುಣಿತ, ಹಾಡಿನ ಜೊತೆ ಕುಣಿತ ಇರಲೇಬೇಕು. ಯಾವ ಯಾವ ಬಗೆಯ ಕುಣಿತಗಳಿವೆ ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ವೇಷಭೂಷಣಗಳು ಬಹಳ ಮುಖ್ಯವಾಗತ್ತೆ. ಅದು ರಾತ್ರಿಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಜನರಿಗೆ ಸ್ಪಷ್ಟವಾಗಿ ಕಾಣಬೇಕು ಮತ್ತೆ ಜನರನ್ನ ಆಕರ್ಷಿಸಬೇಕು. ಬೇರೆ ಬೇರೆ ರೀತಿಯ ವೇಷಭೂಷಣಗಳಿವೆ. ಸ್ತ್ರೀ ವೇಷಗಳಿವೆ,
ಪುರುಷ ವೇಷಗಳಿವೆ. ಅದರಲ್ಲೂ ರಾಜ ರಾಣಿಯರದ್ದು ಅಥವಾ ಸೇವಕಿಯರದ್ದು ಅಥವಾ ಕೋಡಂಗಿಗಳ ವೇಷ ಅಥವಾ ದೇವತೆಗಳ ವೇಷ, ವಿಶೇಷವಾಗಿ ರಾಕ್ಷಸರ ವೇಷ, ಹೀಗೆ ಬಗೆ ಬಗೆಯ ವೇಷಭೂಷಣಗಳನ್ನ ನಾವು ಯಕ್ಷಗಾನದಲ್ಲಿ ಕಾಣ್ತೇವೆ. ಅದಾದ್ಮೇಲೆ ಮಾತುಗಾರಿಕೆ ಅಂದ್ರೆ ಸಂಭಾಷಣೆ ಬಹಳ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇಡೀ ಕಥೆಯ ಒಂದು ಕಥೆಯನ್ನ ಜನರಿಗೆ ತಲುಪಿಸುವುದೇ ಮಾತುಗಾರಿಕೆಯಿಂದ. ಈ ಪ್ರತಿಯೊಂದು ಪಾತ್ರ, ಅದರ ಅಭಿವ್ಯಕ್ತಿ ಏನು, ಅದು ಏನ್ ಹೇಳತ್ತೆ, ಭಾವನೆಗಳೇನು, ಅದರ ಅಭಿಪ್ರಾಯಗಳೇನು ಅನ್ನೋದನ್ನ ಜನರಿಗೆ ತಲುಪಿಸ್ಬೇಕಾಗತ್ತೆ. ಮನೋರಂಜನೆ ಇರ್ಬೇಕಾಗತ್ತೆ. ಎಲ್ಲೂ ಜನರಿಗೆ ಬೋರ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಈ ಸಂಭಾಷಣೆಗಳು ಸಂಪೂರ್ಣ ಸ್ಕ್ರಿಪ್ಟೆಡ್ ಆಗಿರೋದಿಲ್ಲ. ಪ್ರತಿಯೊಬ್ಬ ಕಲಾವಿದ ಅವನ ಅನುಭವದ ಮೇರೆಗೆ ಉತ್ತಮ ಸಂಭಾಷಣೆಗಳನ್ನ ಮಾಡ್ತಾ ಹೋಗ್ತಾನೆ. ಹಾಗೆ ಜೊತೆ ಕಲಾವಿದರು ಸಹ ಬಹಳ ಮುಖ್ಯ ಆಗ್ತಾರೆ. ಅವರ ನಡುವಿನ ಹೊಂದಾಣಿಕೆ ಕೂಡ ಸಂಭಾಷಣೆಯಲ್ಲಿ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಮಾತುಗಾರಿಕೆ ಅಥವಾ ಅರ್ಥಗಾರಿಕೆ ಅಂತಾರೆ ಯಕ್ಷಗಾನದಲ್ಲಿ, ಬಹಳ ಮುಖ್ಯವಾದದ್ದು. ಆಮೇಲೆ ವಾದ್ಯಗಳು. ಈ ಹಾಡು ಕುಣಿತ ಇದ್ದ ಮೇಲೆ ಕುಣಿತಕ್ಕೆ ವಾದ್ಯಗಳು ಬೇಕೇ ಬೇಕು. ಯಕ್ಷಗಾನ ಅಂದ್ರೆ ಅದರಲ್ಲೂ ಚಂಡೆ ಮದ್ದಳೆಗಳು, ಆ ಡ್ರಮ್ ಬೀಟ್ಸ್ ಇದಾವಲ್ಲ, ಅದೇ ನಮ್ಮ ಮನಸ್ಸಿಗೆ ಬರೋದು. ಹಾಗಾಗಿ ಇವು ಯಕ್ಷಗಾನದ ಬಹುಮುಖ್ಯವಾದ 5 ಅಂಗಗಳು. ಈ ಪ್ರತಿಯೊಂದು ಅಂಗದಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಆ ಪ್ರತಿಯೊಂದು ಅಂಗದ ಒಬ್ಬ ಕಲಾವಿದನು ಪ್ರೇಕ್ಷಕರನ್ನ ಯಕ್ಷಗಾನಕ್ಕೆ ಕರೆತರುವಲ್ಲಿ ಸಫಲನಾಗ್ತಾನೆ. ಇದೆಲ್ಲ ಉತ್ತಮ ಕಲಾವಿದರಿರುವಂತ ಒಂದು ಮೇಳ ಅಂತಂದ್ರೆ ಅದು ಒಂದು ರಸದೌತಣ. ಅಂತಹ ಒಂದು ಯಕ್ಷಗಾನವನ್ನ ನೀವು ಒಂದ್ಸಲ ನೋಡಿದ್ರೆ ತಿಂಗಳಿಡೀ ಅದನ್ನ ಮರೆಯೋದೇ ಇಲ್ಲ, ನಿಮ್ಮ ತಲೆನಲ್ಲೇ ಓಡ್ತಾ ಇರತ್ತೆ. ಇಡೀ ರಾತ್ರಿ ನಡೆಯುತ್ತೆ. ಇಡೀ ರಾತ್ರಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಈ ಎಲ್ಲ ಅಂಶಗಳು ಬಹಳ ಮುಖ್ಯ ಆಗತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಗಳಿರ್ತಾವಲ್ಲ, ಆ ಬೇರೆ ಬೇರೆ ದೇವಸ್ಥಾನಗಳು ಈ ಮೇಳಗಳನ್ನ ನಡೆಸ್ತವೆ. ಅಲ್ಲೊಂದಿಷ್ಟು ಕಲಾವಿದರು ಆ ಮೇಳದ ಜೊತೆ ಸೇರ್ಕೊಂಡಿರ್ತಾರೆ. ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಪ್ರದರ್ಶನಗಳನ್ನ ಕೊಡ್ತಾರೆ. ಆಮೇಲೆ ಇದರಲ್ಲಿ ಇವೆಲ್ಲವೂ ಪಂಚಾಂಗಗಳು ಮುಖ್ಯವಾದವು. ಅದರಲ್ಲೂ ಹಾಡುಗಾರಿಕೆ, ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು ಅಂತ ಹೇಳ್ತಾರೆ. ಆಮೇಲೆ ಯಕ್ಷಗಾನಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ದಶಾವತಾರ, ಬಯಲಾಟ, ಭಾಗವತರಾಟ ಎನ್ನುವ ಹೆಸರು ಇವೆ ಅಂತ ಹೇಳ್ತಾರೆ. ದಶಾವತಾರ, ಮೊದಲೆಲ್ಲ ಯಕ್ಷಗಾನದನ್ನ ದಶಾವತಾರ ಯಕ್ಷಗಾನ ಮಂಡಳಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಇದು ತುಂಬಾ ಹಳೆಯ ಕಲೆ. ಆವಾಗೆಲ್ಲ ದಶಾವತಾರಗಳು ಅಂದ್ರೆ 10 ಅವತಾರಗಳೇನಿವೆ, ಅದರಿಂದನೇ ಯಾವುದೋ ಒಂದು ಪ್ರಸಂಗ, ಯಾವುದೋ ಒಂದು ಸ್ಟೋರಿ ಲೈನ್ ಅನ್ನು ತೆಗೆದುಕೊಂಡು ಯಕ್ಷಗಾನವನ್ನ ಆಡ್ತಾ ಇದ್ರು. ಹಾಗಾಗಿ ಅದನ್ನ ದಶಾವತಾರ ಅಂತ ಕರೀತಾರೆ. ಬಯಲಾಟ ಅಂದ್ರೆ ಏನಂತ ನಾವು ಆಗ್ಲೇ ನೋಡಿದ್ವಿ. ಊರ ಮುಂದಿನ ಒಂದು ಬಯಲಲ್ಲಿ ಅಲ್ಲಿ ಒಂದು ಸ್ಟೇಜ್ ಹಾಕಿ, ರಂಗಸ್ಥಳ ಅಂತ ಕರೀತಾರೆ ಅದನ್ನ, ಅಲ್ಲಿ ಆಟವನ್ನ ಆಡ್ತಾರೆ. ಆಮೇಲೆ ಭಾಗವತರಾಟ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಯಕ್ಷಗಾನ ಕಲಿಸುವವನೇ ಭಾಗವತನಾಗಿದ್ರಿಂದ ಇದನ್ನ ಭಾಗವತರ ಆಟ ಅಂತ ಕರೀತಾರೆ. ಈ ಯಕ್ಷಗಾನದಲ್ಲಿ ಭಾಗವತರಿದ್ದಾರಲ್ಲ, ಪ್ರಮುಖ ಹಾಡುಗಾರರು, ಅವ್ರು ಒಂಥರ ಸೂತ್ರಧಾರರಿದ್ದ ಹಾಗೆ. ಅವ್ರಿಗೆ ಫುಲ್ ಯಕ್ಷಗಾನದ ಒಂದು ಔಟ್ಲೈನ್ ಗೊತ್ತಿರುತ್ತೆ. ಡೈರೆಕ್ಟ್ ಮಾಡೋರು ಅವರು ಯಕ್ಷಗಾನವನ್ನ. ಇದಾದ್ಮೇಲೆ ಇದು ಬರ್ಬೇಕು, ಇದಾದ್ಮೇಲೆ ಇದಾಗ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಯಕ್ಷಗಾನದ ವಿಷಯಗಳು ಅವ್ರಿಗೆ ಗೊತ್ತಿರುತ್ತೆ. ಮೊದಲೆಲ್ಲ ಭಾಗವತರೇ ಯಕ್ಷಗಾನವನ್ನ ಹೇಳ್ಕೊಡ್ತಾ ಇರೋದ್ರಿಂದ ಅದನ್ನ ಭಾಗವತರಾಟ ಅಂತ ಕರೀತಾರೆ. ಇದರಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ಇದೆ. ಯಾಕಂದ್ರೆ ಅದು ಜನಪದ ಅಲ್ವಾ, ಒಂದೇ ರೀತಿ ಬೆಳ್ಕೊಂಡು ಬಂದಿರೋದಿಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಡ್ತಾರೆ. ಮುಖ್ಯವಾಗಿ 3 ಶೈಲಿ ಅಥವಾ ಸ್ಟೈಲ್ ಅನ್ನ ಹೇಳ್ತಾರೆ. ಅದು ತೆಂಕುತಿಟ್ಟು, ಬಡಗುತಿಟ್ಟು ಮತ್ತೆ ಬಡಬಡಗುತಿಟ್ಟು ಅಂತ. ಇವು 3 ಪ್ರಮುಖವಾದ ಯಕ್ಷಗಾನದ ಶೈಲಿಗಳು. ಇದರಲ್ಲಿ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಯಕ್ಷಗಾನ ಎಲ್ಲಿ ಆಡ್ತಾರೆ, ಹೇಗೆ ಆಡ್ತಾರೆ ಅನ್ನೋದನ್ನ ನೋಡೋಣ. ಆಟ ಆಡಿಸುವ ಸ್ಥಳವನ್ನ ರಂಗಸ್ಥಳ ಅಂತ ಕರೀತಾರೆ. ರಂಗಸ್ಥಳ ಅಂದ್ರೆ ಒಂದು ಸ್ಟೇಜ್, ಆಟ ಅಂದ್ರೆ ಯಕ್ಷಗಾನ. ಆ ರಂಗಸ್ಥಳ ಅನ್ನುವ ಆ ಸ್ಟೇಜ್ ಮೇಲೆ ಅಲ್ಲಿ ಹಲಗೆಗಳನ್ನ ಹಾಕಿ ಒಂದು ಸ್ಟೇಜ್ ಮಾಡಿರ್ತಾರೆ. ಅದರಲ್ಲಿ ಯಕ್ಷಗಾನವನ್ನ ಆಡ್ತಾರೆ. ಅದಕ್ಕೆ ರಂಗಸ್ಥಳ ಅಂತ ಕರೀತಾರೆ. ರಂಗಸ್ಥಳದಲ್ಲಿ ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತೆ. ಹಿಮ್ಮೇಳ ಅಂದ್ರೆ ಹಿಮ್ಮೇಳದಲ್ಲಿ ವಾದ್ಯಗಾರರು ಇರ್ತಾರೆ. ಚಂಡೆ, ಮದ್ದಳೆ, ಶ್ರುತಿ, ತಾಳ, ಜಾಗಟೆ ಇದೆಲ್ಲ ಇರುತ್ತೆ. ಮತ್ತೆ ಮುಖ್ಯವಾಗಿ ಭಾಗವತರು ಇರ್ತಾರೆ. ಅವ್ರು ಹಿಂದೆ ಕೂತು ಹಾಡನ್ನ ಹಾಡ್ತಾ ಇರ್ತಾರೆ. ಅವರಿಗೆ ಆಸನ ವ್ಯವಸ್ಥೆ ರಂಗಸ್ಥಳದ ಹಿಂದ್ಗಡೆ ಇರುತ್ತೆ. ನಾವಾಗ್ಲೇ ನೋಡಿದ್ವಿ, ಯಕ್ಷಗಾನದಲ್ಲಿ ಪ್ರಮುಖವಾಗಿ 3 ತಿಟ್ಟು ಇದೆ. ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು ಅಂತ. ಮುಖ್ಯವಾಗಿ ತೆಂಕುತಿಟ್ಟು ಮತ್ತೆ ಬಡಗುತಿಟ್ಟಿನ ನಡುವೆ ವ್ಯತ್ಯಾಸ ಏನು ಅಂತ ನಿಮ್ಮ ಪಾಠದಲ್ಲಿ ಹೇಳ್ತಾರೆ. ತೆಂಕುತಿಟ್ಟಿನಲ್ಲಿ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಹಿಮ್ಮೇಳದಲ್ಲಿ ಚಂಡೆ ಇರ್ತಾರಲ್ಲ, ಅವರಿಗೆ ಆಸನ ವ್ಯವಸ್ಥೆ ಇರೋದಿಲ್ಲ. ಅವರು ನಿಂತ್ಕೊಂಡು ಚಂಡೆಯನ್ನ ಬಾರಿಸ್ಬೇಕಾಗತ್ತೆ.
ತೆಂಕುತಿಟ್ಟಿನಲ್ಲಿ. ಬಡಗುತಿಟ್ಟಿನಲ್ಲಿ ಚೆಂಡೆ ವಾದಕ ಕೂತ್ಕೊಂಡು ಚೆಂಡೆ ಬಾರಿಸಬಹುದು, ಅವರಿಗೆ ಆಸನ ವ್ಯವಸ್ಥೆ ಇರುತ್ತೆ. ಆಮೇಲೆ ತೆಂಕುತಿಟ್ಟಿನಲ್ಲಿ ಪಾತ್ರಧಾರಿಗಳಿಗೆ ಸಿಂಹಾಸನ ಇರುತ್ತೆ. ಈಗ ರಾಜಪಾತ್ರಧಾರಿ ಬಂದ್ರೆ ಅವನು ಫಸ್ಟು ಕುಣಿತಾನೆ, ಆಮೇಲೆ ಕುಳಿತುಕೊಂಡು ಮುಂದಿನ ಸಭೆಯನ್ನ ನಡೆಸೋದು ಅಥವಾ ಬೇರೆಯವರ ಮಾತನ್ನ ಕೇಳೋದನ್ನು ಮಾಡ್ತಾನೆ. ಅದಕ್ಕೆ ಸಿಂಹಾಸನ ಅನ್ನುವ ಒಂದು ಆಸನ ವ್ಯವಸ್ಥೆ ಇರುತ್ತೆ. ಅದೇ ಬಡಗುತಿಟ್ಟಿನಲ್ಲಿ ಒಂದು ರಥದ ಆಕೃತಿಯ ಆಸನ ವ್ಯವಸ್ಥೆ ಇರುತ್ತೆ. ಆಮೇಲೆ ತೆಂಕುತಿಟ್ಟಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ, ಅಂದ್ರೆ ಅವರ ಸಂಭಾಷಣೆ ಡೈಲಾಗ್ ಇರುತ್ತಲ್ಲ, ಅದಕ್ಕೆ ಬಹಳ ಪ್ರಾಧಾನ್ಯತೆ ಇರುತ್ತೆ. ಆಮೇಲೆ ಬಡಗುತಿಟ್ಟಿನಲ್ಲಿ ಕುಣಿತ ಮತ್ತೆ ಅಭಿನಯಕ್ಕೆ ಅದು ಬಹಳ ಪ್ರಾಧಾನ್ಯತೆ ಇರುತ್ತೆ. ಆಮೇಲೆ ಕುಣಿತದಲ್ಲಿ ಏನ್ ವ್ಯತ್ಯಾಸ ತೆಂಕುತಿಟ್ಟಿಗೂ ಮತ್ತೆ ಬಡಗುತಿಟ್ಟಿಗೂ ಅನ್ನೋದಾದ್ರೆ, ತೆಂಕುತಿಟ್ಟಿನಲ್ಲಿ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕಿ ಹೊಡೆಯುವುದು ತೆಂಕುತಿಟ್ಟಿನ ವೈಶಿಷ್ಟ್ಯ. ಗಿರಿಕಿ ಅಂದ್ರೆ ಯಕ್ಷಗಾನದ ಒಂದು ನೃತ್ಯ ಮಾಡುವಾಗ ಸುತ್ತುತ್ತಾ ತಿರುಗ್ತಾ ನೃತ್ಯ ಮಾಡೋದು ಬಹಳ ಸುಂದರವಾಗಿ ಕಾಣುತ್ತೆ. ಪ್ರೇಕ್ಷಕರು ಹುಚ್ಚೆದ್ದು ಹೋಗ್ತಾರೆ. ಶಿಳ್ಳೆಗಳು, ಚಪ್ಪಾಳೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ಅದು ಕುಣಿಯೋನಿಗೂ ಸ್ಫೂರ್ತಿ ಕೊಡುತ್ತೆ. ಅದನ್ನ ಗಿರಿಕಿ ಹೊಡೆಯೋದು ಅಂತ ಹೇಳ್ತಾರೆ. ಅದನ್ನ ಹೆಚ್ಚಾಗಿ ತೆಂಕುತಿಟ್ಟಿನಲ್ಲಿ ಮಾಡ್ತಾರೆ. ಬಡಗುತಿಟ್ಟಿನವರು ಚಕ್ರಮಂಡಿ ಅನ್ನುವ ಕುಣಿತವನ್ನ ಮಾಡ್ತಾರೆ. ಅಂದ್ರೆ ಗಿರಿಕಿ ಹೊಡೆಯೋರು ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರೆ, ಚಕ್ರಮಂಡಿ ಮಾಡೋರು ಏನ್ ಮಾಡ್ತಾರೆ, ತಮ್ಮ ಮೊಣಕಾಲ್ನಲ್ಲಿ ಕುಳಿತು ಬಿಟ್ಟು ಆಮೇಲೆ ತಿರುಗ್ತಾ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅದನ್ನ ಮಂಡಿ ಹಾಕೋದು ಅಥವಾ ಚಕ್ರಮಂಡಿ ಅಂತ ಕರೀತಾರೆ. ಇದಕ್ಕೂ ಕೂಡ ಗಿರಿಕಿಗೆ ಎಷ್ಟು ಒಂದು ಪ್ರೇಕ್ಷಕರ ಪ್ರೋತ್ಸಾಹ ಇರುತ್ತೋ, ಚಕ್ರಮಂಡಿಗೂ ಕೂಡ ಅಷ್ಟೇ ಪ್ರೋತ್ಸಾಹ ಇರುತ್ತೆ. ತುಂಬಾ ಇಷ್ಟಪಟ್ಟು ಜನರು ಇದನ್ನ ಪ್ರೋತ್ಸಾಹ ಕೊಡ್ತಾರೆ. ಎಲ್ರಿಗೂ ಬರಲ್ಲ ಇದು ಗಿರಿಕಿ ಹೊಡೆಯೋದು ಅಥವಾ ಚಕ್ರಮಂಡಿ ಹಾಕೋದು. ಕೆಲವೇ ಕಲಾವಿದರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಆದ್ರೆ ಜನ ತುಂಬಾ ಮೆಚ್ಚಿ ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಇದೆರಡು ತೆಂಕುತಿಟ್ಟು ಮತ್ತೆ ಬಡಗುತಿಟ್ಟು ಇವುಗಳ ನಡುವಿನ ವ್ಯತ್ಯಾಸ ಇರುತ್ತೆ. ಆಮೇಲೆ ರಂಗಸ್ಥಳದ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ ಅಂತ ಹೇಳ್ತಾರೆ. ನೇಪಥ್ಯ ಅಂದ್ರೆ ಬ್ಯಾಕ್ ಸ್ಟೇಜ್. ರಂಗಸ್ಥಳ ಇರುತ್ತೆ, ಅದರ ಹಿಂದ್ಗಡೆ ಇರುವಂತ ಜಾಗವನ್ನ ಚೌಕಿ ಅಂತ ಕರೀತಾರೆ. ಅದು ಗ್ರೀನ್ ರೂಮ್ ಆಫ್ ಯಕ್ಷಗಾನ. ಅಲ್ಲಿ ಪಾತ್ರಧಾರಿಗಳು ತಮ್ಮ ವೇಷಭೂಷಣಗಳನ್ನ ಬಣ್ಣಗಳನ್ನ ತಾವೇ ಮಾಡ್ಕೊಳ್ತಾರೆ. ಯಾವುದೇ ಮೇಕಪ್ ಆರ್ಟಿಸ್ಟ್ ಬರೋದಿಲ್ಲ ಯಕ್ಷಗಾನದಲ್ಲಿ. ಎಲ್ಲ ಪಾತ್ರಧಾರಿಗಳು ಅವರ ಬಣ್ಣವನ್ನ, ಅವರ ವೇಷವನ್ನ ಅವರೇ ಹಾಕೊಳ್ತಾರೆ. ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ. ಯಕ್ಷಗಾನದಲ್ಲಿ ಸ್ತ್ರೀ ವೇಷವನ್ನ ಪುರುಷರೇ ಹಾಕ್ತಾರೆ. ಅವರಿಗೆ ಅವ್ರದ್ದೇ ಆದ ಧ್ವನಿ ಒಂದು ಇರುತ್ತೆ, ವಾಯ್ಸ್ ಮಾಡ್ಯುಲೇಷನ್ ಸ್ತ್ರೀಯರ ತರ ಮಾಡುವಂತಹ ಒಂದು ಕಲೆ ಇರುತ್ತೆ. ಅವರೇ ಮಾಡ್ತಾರೆ ಅದನ್ನ. ಹಾಗಾದ್ರೆ ಸ್ತ್ರೀಯರು ಯಕ್ಷಗಾನ ಕಲಿಯೋದಿಲ್ವಾ? ಕಲಿತಾರೆ, ಹವ್ಯಾಸಕ್ಕಾಗಿ ಕಲಿತಾರೆ ಅಷ್ಟೇನೆ. ಆದ್ರೆ ಮೇಳಗಳಲ್ಲಿ ಪುರುಷರೇ ಸ್ತ್ರೀ ವೇಷವನ್ನ ಹಾಕ್ತಾರೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಅಲ್ಲಿಗೆ ಬರುತ್ತಾರೆ. ಎಲ್ಲಿಗೆ? ಚೌಕಿಗೆ ಬರ್ತಾರೆ ಭಾಗವತರು. ಅಲ್ಲಿ ಮೊದಲು ಗಣಪತಿ ಪೂಜೆ ನಡೆಯುತ್ತದೆ. ಚೌಕಿಯಲ್ಲಿ ಗಣಪತಿ ಪೂಜೆಯನ್ನ ನಡೆಸಿ ದೇವರಲ್ಲಿ ಪ್ರಸಂಗವನ್ನ, ಆ ದಿನದ ಕಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿಯನ್ನ ಪಡೆದು ಆಮೇಲೆ ರಂಗಸ್ಥಳಕ್ಕೆ ಬರ್ತಾರೆ. ರಂಗಸ್ಥಳದಲ್ಲಿ ಮೊದಲು ಕೋಡಂಗಿಗಳು ರಂಗ ಪ್ರವೇಶಿಸಿ ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸ್ತಾರೆ. ಕೋಡಂಗಿಗಳು ಅಂದ್ರೆ ಹಾಸ್ಯಗಾರರು. ಅವರು ಫಸ್ಟಿಗೆ ಹಾಸ್ಯದ ವೇಷ ಬರುತ್ತೆ ರಂಗದ ಮೇಲೆ. ಆಮೇಲೆ ಬಾಲಗೋಪಾಲರ ಹಾಗೂ ಸ್ತ್ರೀ ವೇಷಗಳ ಕುಣಿತ ಬರುತ್ತೆ. ಬಾಲಗೋಪಾಲರು ಅಂದ್ರೆ ಇಬ್ರು ಬಾಲಕರು, ಯಂಗ್ ಆರ್ಟಿಸ್ಟ್ ಇರ್ತಾರಲ್ಲ, ಅವರು ಇನ್ನು ಯಕ್ಷಗಾನವನ್ನ ಕಲೀಲಿಕ್ಕೆ ಶುರು ಮಾಡಿರ್ತಾರೆ. ಅವರು ವೇಷಗಳನ್ನ, ಬಣ್ಣದ ವೇಷಗಳನ್ನ ತೊಟ್ಟು ವೇದಿಕೆ ಮೇಲೆ ಬಂದು, ರಂಗಸ್ಥಳದ ಮೇಲೆ ಬಂದು ಕುಣಿತಾರೆ. ದೇವತಾ ಸ್ತುತಿಗಳಿಗೆ ಕುಣಿತಾರೆ ಅವರು. ಆಮೇಲೆ ಅವರು ಒಂದು ಗಣಪತಿ ಪೂಜೆಯನ್ನು ಕೂಡ ಮಾಡ್ತಾರೆ ರಂಗದ ಮೇಲೆ. ಅದನ್ನ ಬಾಲಗೋಪಾಲರ ಕುಣಿತ ಅಂತ ಹೇಳ್ತಾರೆ. ಆಮೇಲೆ ಸ್ತ್ರೀ ವೇಷಗಳು ಬರ್ತವೆ. ಇವುಗಳನ್ನೆಲ್ಲ ನಾವು ಪೂರ್ವರಂಗ ಅಂತ ಕರಿತೀವಿ. ಮೊದಲಿಗೆ ಕುಣಿಯುವ ಬಾಲಗೋಪಾಲ, ಕೋಡಂಗಿ, ಸ್ತ್ರೀ ವೇಷಗಳನ್ನ ಯಕ್ಷಗಾನದ ಪೂರ್ವರಂಗ ಅಂತ ಹೇಳ್ತಾರೆ. ಪೂರ್ವರಂಗ ಅಂದ್ರೆ ಓಪನಿಂಗ್ ಪಾರ್ಟ್ ಆಫ್ ದ ಪರ್ಫಾರ್ಮೆನ್ಸ್. ಇನ್ನು ನಿಜವಾದ ಕತೆ ಶುರುವಾಗಿಲ್ಲ, ಆದ್ರೆ ಪ್ರೇಕ್ಷಕರನ್ನ ಒಂದು ಯಕ್ಷಗಾನವನ್ನ ನೋಡ್ಲಿಕ್ಕೆ, ಅವರ ಮನವನ್ನ ಸಿದ್ಧ ಮಾಡ್ಲಿಕ್ಕೆ, ಮಾನಸಿಕವಾಗಿ ಅವರನ್ನ ಅಣಿಗೊಳಿಸ್ಲಿಕ್ಕೆ ಈ ಪೂರ್ವರಂಗದ ವೇಷಗಳು ಬರ್ತವೆ. ಅದರಲ್ಲಿ ಕೋಡಂಗಿ, ಬಾಲಗೋಪಾಲರು ಮತ್ತೆ ಸ್ತ್ರೀ ವೇಷಗಳು ಇರ್ತವೆ. ಆಮೇಲೆ ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭ ಆಗುತ್ತದೆ ಅಂತ ಹೇಳ್ತಾರೆ. ಒಡ್ಡೋಲಗ ಅಂತ ಹೇಳಿದ್ರೆ ಏನು?
ಒಂದು ಪಾತ್ರಗಳ ಇಂಟ್ರೊಡಕ್ಷನ್, ಪಾತ್ರ ಪರಿಚಯ. ಆ ದಿನದ ಕತೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳ ಪರಿಚಯವನ್ನ ಮಾಡುವಂತಹ ಒಂದು ಕ್ರಮವನ್ನ ಒಡ್ಡೋಲಗ ಅಂತ ಹೇಳ್ತಾರೆ. ಮೊದಲಿಗೆ ಒಂದು ಪರದೆಯನ್ನ ಹಿಡಿದಿರ್ತಾರೆ. ಆ ಪರದೆಯ ಹಿಂದುಗಡೆ ಬಂದು ಆ ದಿನದ ಪ್ರಸಂಗದ ಎಲ್ಲ ಮುಖ್ಯ ಪಾತ್ರಗಳು ಬಂದು ಆ ಕುಣಿತಾರೆ. ಆಮೇಲೆ ಪರದೆಯನ್ನ ಸರಿಸಿ ಕುಣಿದು ಒಂದು ಝಲಕ್ ಅಂತ ಕೊಡ್ತಾರೆ ಅಲ್ಲಿ. ಆ ದಿನದ ಪಾತ್ರಗಳು ಏನೇನಿದೆ ಅನ್ನೋದು. ಉದಾಹರಣೆಗೆ ಅದು ಒಡ್ಡೋಲಗದಲ್ಲಿ ಅದು ದೇವತೆಗಳ ಒಡ್ಡೋಲಗ ಆಗಿರಬಹುದು, ರಾಜರುಗಳ ಒಡ್ಡೋಲಗ ಆಗಿರಬಹುದು, ಅಥವಾ ರಾಕ್ಷಸರ ಒಡ್ಡೋಲಗೂ ಆಗಿರಬಹುದು. ಆ ದಿನದ ಪ್ರಸಂಗ ಏನು ಅನ್ನೋದ್ರ ಮೇಲೆ ಆ ದಿನದ ಒಡ್ಡೋಲಗ ಇರುತ್ತೆ. ಉದಾಹರಣೆಗೆ ಅದು ಯಾವುದೋ ಒಂದು ರಾಜಸೂಯ ಯಾಗದ ಕಥೆ ಆಗಿದ್ರೆ ಪಾಂಡವರ ಒಡ್ಡೋಲಗ ಇರಬಹುದು, ಅಥವಾ ರಾಕ್ಷಸರು ಮತ್ತೆ ದೇವತೆಗಳ ಯಾವುದೋ ಯುದ್ಧದ ಕಥೆ ಆಗಿದ್ರೆ ಅದರಲ್ಲಿ ದೇವೇಂದ್ರನ ಒಡ್ಡೋಲಗ ಇರಬಹುದು. ಹಾಗೆ ಒಡ್ಡೋಲಗದಿಂದ ಕಾರ್ಯಕ್ರಮ ಶುರುವಾಗತ್ತೆ. ಸಾಧಾರಣವಾಗಿ ಯಕ್ಷಗಾನದ ಪ್ರಸಂಗಗಳು ಆ ಪೌರಾಣಿಕ ಪ್ರಸಂಗಗಳಿರ್ತವೆ. ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳುಗ, ಬಬ್ರುವಾಹನ ಕಾಳಗ, ಸುಧನ್ವಾರ್ಜುನ ಕಾಳಗ, ಹೀಗೆ ಬೇರೆ ಬೇರೆ ರೀತಿಯ ಕಾಳಗಳು. ಇದು ವೀರರಸ ಪ್ರಧಾನವಾದ ಯಕ್ಷಗಾನದ ಪ್ರಸಂಗಗಳಿರ್ತವೆ. ಇನ್ ಕೆಲವೊಮ್ಮೆ ಶೃಂಗಾರ ರಸ ಪ್ರಧಾನವಾದ ಪ್ರಸಂಗಗಳು, ಕಲ್ಯಾಣ ಇರುತ್ತೆ. ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ, ಹೀಗೆ ಶೃಂಗಾರ ರಸ ಪ್ರಧಾನವಾದಂತ ಪ್ರಸಂಗಗಳು ಕೂಡ ಇರುತ್ತವೆ ಕೆಲವೊಮ್ಮೆ. ಇದಲ್ಲದೆ ಪ್ರಸಿದ್ಧ ಕ್ಷೇತ್ರದ ಕ್ಷೇತ್ರ ಮಹಾತ್ಮೆಗಳಿರ್ತವೆ. ಅಲ್ಲಿ ದೇವಸ್ಥಾನಗಳಿರ್ತಾವಲ್ಲ, ಕೊಲ್ಲೂರು ದೇವಸ್ಥಾನ ಇರಬಹುದು. ಆತರ ಆ ದೇವಸ್ಥಾನಕ್ಕೆ ಒಂದು ಮಹಾತ್ಮೆ ಇರುತ್ತೆ. ಆ ದೇವಸ್ಥಾನದಲ್ಲಿ ದೇವಿ ಹೇಗೆ ಬಂದು ನೆಲೆಸಿದ್ರು, ದೇವರು ಹೇಗೆ ಬಂದು ನೆಲೆಸಿದ್ರು ಅಂತ ಆ ರೀತಿಯ ಕ್ಷೇತ್ರ ಮಹಾತ್ಮೆಯನ್ನು ಹೇಳುವಂತಹ ಪ್ರಸಂಗಗಳನ್ನು ಕೂಡ ಆಡ್ತಾರೆ. ಇದು ಯಕ್ಷಗಾನದ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಹೇಳುತ್ತೆ. ಮುಂದೆ ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರಗಳು ಇರುತ್ತವೆ. ಹೇಗಿರ್ತವೆ? ಯಕ್ಷಗಾನದಲ್ಲಿ ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಮೊದಲಾದ ಹಾಸ್ಯರಸ ಪ್ರಧಾನವಾದ ಪಾತ್ರಗಳು ಇರ್ತವೆ. ಯಾಕಂದ್ರೆ ಬರೀ ವೀರರಸ, ಶೃಂಗಾರ ರಸ ಅದರಿಂದನೇ ನಡೆಯೋದಿಲ್ವಲ್ಲ. ಯಕ್ಷಗಾನ ನವರಸಗಳು ತುಂಬಿರುವಂತಹ ಕಲೆ. ಎಲ್ಲ ರಸಗಳು ಬರ್ತಾವಲ್ಲಿ. ಇವರನ್ನ ಹಾಸ್ಯ ರಸಕ್ಕೆ ಉಪಯೋಗಿಸ್ತಾರೆ. ಉದಾಹರಣೆಗೆ ವನಪಾಲಕ ಅಂದ್ರೆ ಗಾರ್ಡ್ನರ್ ಇರ್ತಾನೆ, ಅವನು ರಾಜ್ಯಸಭೆಗೆ ಬರ್ತಾನೆ. ನಮ್ಗೆ ತುಂಬಾ ಪ್ರಾಣಿಗಳಿಂದ ತೊಂದರೆ ಆಗಿದೆ, ಬಂದು ರಕ್ಷಿಸ್ಬೇಕು ಅಂತ ಹೇಳ್ತಾನೆ. ಅಲ್ಲಿಂದ ರಾಜ ಬೇಟೆಗೆ ಹೋಗ್ತಾನೆ, ಅಲ್ಲಿ ಬೇರೆ ರಾಜ್ಯದ ರಾಜಕುಮಾರಿಯನ್ನ ನೋಡ್ತಾನೆ. ಹೀಗೆ ಕತೆ ಮುಂದುವರ್ಕೊಂಡು ಹೋಗುತ್ತೆ. ಅದೇ ತರ ಚಾರಕ, ರಾಜನಿಗೆ ಒಬ್ಬ ಸೇವಕ ಇರ್ತಾನೆ, ಅವನು ಹಾಸ್ಯದ ಪಾತ್ರವನ್ನ ನಿರ್ವಹಿಸ್ತಾನೆ. ಹಾಗೆ ಕೆಲವು ಸಲ ಗೂಢಚಾರರು, ಬೇರೆ ರಾಜ್ಯದ ಸ್ಪೈಗಳಿರ್ತಾರಲ್ಲ, ಅವರು ಕೂಡ ಹಾಸ್ಯದ ಪಾತ್ರವನ್ನ ಯಕ್ಷಗಾನದಲ್ಲಿ ನಿರ್ವಹಿಸ್ತಾರೆ. ಇನ್ನು ಮತ್ತೆ ಒಂದು ಮುಖ್ಯವಾದ ಪಾತ್ರಗಳು ಅಂದ್ರೆ ರಾಕ್ಷಸ ಪಾತ್ರಗಳು. ಈ ಪಾತ್ರಗಳು ಹೆಚ್ಚು ಕಡಿಮೆ ಮಧ್ಯರಾತ್ರಿಯಲ್ಲಿ ಬರ್ತವೆ. ನಾನು ಹೇಳಿದ್ದೆ ಅಲ್ಲ, ಯಕ್ಷಗಾನ ಇಡೀ ರಾತ್ರಿ ನಡೆಯುವಂತ ಶೋ. ಇಡೀ ರಾತ್ರಿ ಪ್ರೇಕ್ಷಕರನ್ನ ಹಿಡಿದಿಟ್ಟಿರ್ಬೇಕು. ಅಬ್ವಿಯಸ್ಲಿ ನಿದ್ದೆ ಬರುತ್ತೆ. ಹಾಗಾಗಿ ಯಾರಾದ್ರೂ ನಿದ್ದೆಗೆ ಜಾರಿದ್ರೆ ಮಧ್ಯರಾತ್ರಿಯಲ್ಲಿ ಈ ರಾಕ್ಷಸರ ಪಾತ್ರಗಳು ಬರ್ತವೆ. ಅವುಗಳು ಬ್ಯಾಕ್ ಸ್ಟೇಜ್ ಇಂದ ಬರೋದಿಲ್ಲ. ಅವುಗಳು ಜನರಗಳ ಮಧ್ಯ ಬಂದು ಮಧ್ಯ ಸ್ಟೇಜ್ ಅಲ್ಲಿ, ಮಧ್ಯ ರಂಗದಿಂದ ಪ್ರವೇಶ ಕೊಡ್ತವೆ. ಪ್ರವೇಶ ಕೂಡ ಬಹಳ ಭಯಂಕರ ಆಗಿರುತ್ತೆ. ಆ ಪಾತ್ರ ಬರುವಾಗ, ಈ ಪಾತ್ರಗಳು ನಡುರಾತ್ರಿಯಲ್ಲಿ ರಾಕ್ಷಸರ ವೇಷಗಳು ಒಮ್ಮೊಮ್ಮೆ ಪ್ರೇಕ್ಷಕರ ಮಧ್ಯದಿಂದ ಬರುವುದುಂಟು. ಈ ಪಾತ್ರ ಪ್ರವೇಶಿಸುವಾಗ ಎರಡೂ ಬದಿಗೆ ದೀವಟಿಗೆಗಳನ್ನ ಹಿಡಿದು ರಾಳದ ಪುಡಿಯನ್ನು ಎರಚಿ ಜ್ವಾಲೆ ಎಬ್ಬಿಸಿ ಭಯಾನಕ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಉದಾಹರಣೆಗೆ ಭಸ್ಮಾಸುರ ಇರಬಹುದು, ಅಥವಾ ಮಹಿಷಾಸುರ ಇರಬಹುದು. ಆ ರೀತಿಯ ರಾಕ್ಷಸರುಗಳು ಬರುವಾಗ ಜನರ ಮಧ್ಯದಿಂದ ಬರ್ತಾರೆ. ಅವರನ್ನ ಹಿಡಿದುಕೊಳ್ಳಿಕ್ಕೆ ಒಂದು 2-3 ಜನ ಇರ್ತಾರೆ. ಅವ್ರ ಕೈಯಲ್ಲಿ ಒಂದು ದೀವಟಿಕೆ ಇರುತ್ತೆ. ಆ ದೀವಟಿಕೆಗೆ ರಾಳದ ಪುಡಿಯನ್ನ ಹಾಕಿ ದೊಡ್ಡ ದೊಡ್ಡ ಜ್ವಾಲೆಗಳನ್ನ ಎಬ್ಬಿಸ್ತಾರೆ. ಮತ್ತೆ ಅವರು ಕಿರ್ಚ್ತಾ ಇರ್ತಾರೆ. ಎಂತ ನಿದ್ದೆ ಮಾಡಿದ್ರು ಕೂಡ ಒಂದು ಕ್ಷಣ ಎದ್ದು ಬಿಡ್ತಾರೆ. ಮತ್ತೆ ಪುನಃ ಪ್ರೇಕ್ಷಕರು ಯಕ್ಷಗಾನದ ಮೋಡ್ಗೆ ಹೋಗ್ಬಿಡ್ತಾರೆ ಅವಾಗ. ಹಾಗೆ ಅದ್ರ ಜೊತೆ ಅವರ ಎಂಟ್ರಿಗೆ ಸರಿಯಾಗಿ ಚಂಡೆ, ಮದ್ದಲೆ ಅವುಗಳ ಬಡಿತಾ ಇರತ್ತೆ. ವಾದ್ಯಗಳು ಬಹಳ ಮುಖ್ಯ ಯಕ್ಷಗಾನದಲ್ಲಿ ಅಂತ ನಾವು ನೋಡಿದ್ವಲ್ಲ. ಆ ರಾಕ್ಷಸರ ಎಂಟ್ರಿ ಬರುವಾಗ ಬೆಂಕಿಯ ಜ್ವಾಲೆಗಳಿರ್ತವೆ, ಕೂಗಾಟ ಇರುತ್ತೆ, ಮತ್ತೆ ಚಂಡೆ ಮದ್ದಲೆಗಳ ದನಿ ಇರುತ್ತೆ. ಚಂಡೆಯ ಬಡಿತ, ರಾಕ್ಷಸರ ಕೂಗು ಯಾರಾದ್ರೂ ನಿದ್ದೆಗೆ ಹೋಗಿದ್ರೆ ಅವರನ್ನು ಕೂಡ ಎಚ್ಚರಿಸಿ ಬಿಡುತ್ತೆ. ಆಮೇಲೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನ ಬೆಳೆಸಲು ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಪೌರಾಣಿಕ ಪ್ರಸಂಗಗಳನ್ನ ನಡೆಸ್ತಾರೆ, ಅಥವಾ ಕಾಲ್ಪನಿಕ ಪ್ರಸಂಗಗಳನ್ನು ಮಾಡಿದ್ರೂ ಕೂಡ ಅವರಲ್ಲಿ ದುಷ್ಟ ನಿಗ್ರಹ ಮತ್ತು ಶಿಷ್ಟ ಪರಿಪಾಲನೆಯ ತತ್ವಗಳನ್ನ ಅಳವಡಿಸಿರ್ತಾರೆ. ಪ್ರತಿ ಯಕ್ಷಗಾನದ ಪ್ರಸಂಗವೂ ಕೂಡ ಮಾರಲ್ ಇಟ್ಕೊಂಡೇ ಇರುತ್ತೆ. ಬೇರೆ ಬೇರೆ ಈ ದಿನಗಳ ತನಕ ತುಂಬಾ ಪ್ರಸಂಗಗಳು ರಚನೆ ಆಗಿರ್ಬೋದು, ಎಲ್ಲವೂ ಒಂದು ನೀತಿಯನ್ನೇ ಹೇಳುವಂತ ಪ್ರಸಂಗ. ಅಲ್ಲಿ ದುಷ್ಟ ನಿಗ್ರಹ ಆಗತ್ತೆ,
ಒಳ್ಳೆಯವರ ಪರಿಪಾಲನೆ ಆಗತ್ತೆ. ಅದು ಯಕ್ಷಗಾನದ ಮೇನ್ ಥೀಮ್. ಇದು ಯಕ್ಷಗಾನದ ಬಗ್ಗೆ ಈ ಪಾಠದಲ್ಲಿ ಇರುವಂತಹ ವಿಚಾರ ಆಗಿದೆ. ಈ ಎಲ್ಲ ಜಾನಪದ ಕಲೆಗಳಿರ್ಬೋದು, ಈ ಕಂಸಾಲೆ ಇರಬಹುದು, ವೀರಗಾಸೆ ಇರಬಹುದು, ಡೊಳ್ಳು ಕುಣಿತ ಇರಬಹುದು, ಅಥವಾ ಯಕ್ಷಗಾನ ಇರಬಹುದು, ಇವೆಲ್ಲವೂ ಒಂದು ಜೀವಂತಿಕೆ, ಇನ್ನು ಹಳೆಯ ಕಾಲದ ಯಾವುದೇ ಸಂಪ್ರದಾಯ, ಸಾಹಿತ್ಯ ಎಲ್ಲವನ್ನ ಇಲ್ಲಿ ತನಕ ಉಳಿಸ್ಕೊಂಡು ಬಂದಿರುವಂತಹ ಒಂದು ಕ್ರಮ ಆಗಿದೆ. ಇವುಗಳ ಹೆಚ್ಚಿನ ಮಾಹಿತಿಯನ್ನ, ಕೊನೆ ಪಕ್ಷ ಈ ಕುಣಿತಗಳು ಹೆಂಗಿರುತ್ತೆ, ಈ ವೇಷಗಳು ಹೇಗಿರುತ್ತೆ ಅನ್ನೋದನ್ನ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿ. ತುಂಬಾ ಖುಷಿ ಆಗುತ್ತೆ ನಿಮ್ಗೆ. ತುಂಬಾ ಮಾಹಿತಿ ಕೂಡ ನಿಮ್ಗೆ ಅಲ್ಲಿ ಸಿಗತ್ತೆ. ಇಲ್ಲಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಪಾಠಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ.